ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ವೈನಿಧಿ ಒಂದು ಬ್ರೇಕ್ ಬೇಕು ಅಂತ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಬ್ರೇಕ್ ಅನ್ನೋದಕ್ಕಿಂತ ಸ್ವಲ್ಪ ರಿಲ್ಯಾಕ್ಸ್ ಮೂಡು. ವೀಕೆಂಡಲ್ಲಿ ನನಗೆ ಹೊರಗೆ ಹೋಗಿಲ್ಲ, ಯಾವುದು ಸ್ಯಾಟರ್ಡೇ ಆ ಸಂಡೇ ಎರಡರಲ್ಲಿ ಒಂದಿನಾದರೂ ಹೊರಗಡೆ ಹೋಗಬೇಕು. ಮೈಂಡ್ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಮನೇಲೇ ಇದ್ದರೆ ಒಂಥರ ಯಾವಾಗಲೂ ಆಫೀಸು ಮನೆ ಇಷ್ಟೇ ಅನಿಸುತ್ತೆ ಅಂದ್ಬಿಟ್ಟು ನಾನು ವೀಕೆಂಡ್ ಹೊರಗೆ ಎಲ್ಲಾದರೂ ಹೋಗ್ತೀನಿ. 2 ಡೇಸ್ ಹೋಗಿಲ್ಲ ಅಂದರೂ 1 ಡೇನಾದರೂ ಹೋಗ್ತೀನಿ. ಸೊ ಹಾಗೆ ವೈನಿಧಿನೂ ಅಷ್ಟೇನೆ, ಅವಳಿಗೆ ನಾವು ವೀಕ್ ಡೇಸ್ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಕೆಲಸ ವರ್ಕ್ ಅಂದ್ಕೊಂಡು. ಸೊ ಅದಕ್ಕೋಸ್ಕರ ಅವಳನ್ನು ನಾನು ಮಂತ್ರಿ ಮಾಲ್ ಕರ್ಕೊಂಡು ಹೋಗೋಣ. ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಚೆನ್ನಾಗಿದೆ. 2.5 to 3 years ಒಳಗಿರುವಂಥ ಮಕ್ಕಳಿಗೆ ಸಪ್ರೇಟಾಗಿ ಗೇಮ್ ಇದೆ. ಅದನ್ನು ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ಅದನ್ನು ಆಟ ಆಡ್ಸೋಣ, ಅವಳಿಗೆ ಖುಷಿ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅವಳು ಸಖತ್ ಎಂಜಾಯ್ ಮಾಡಿದ್ಲು, ತುಂಬ ಇಷ್ಟಪಟ್ಟು ಆಟಗಳನ್ನ ಆಡಿದ್ಲು. ಸ್ವಲ್ಪ ದೊಡ್ಡ ಗೇಮ್ಸ್ ಎಲ್ಲ ಅಲ್ಲಿ ಅಮೀಬಾ ಅಂತ ಎಲ್ಲ ಇದೆ, ಅಲ್ಲೆಲ್ಲ ಸ್ವಲ್ಪ ದೊಡ್ಡ ಗೇಮ್ಸು ಆ ಥರದ್ದೆಲ್ಲ ಇರುತ್ತೆ. ಅದು ನೋಡಿದ್ರೆ ಹೆದರ್ಕೋತಾಳೆ. ಸೊ ಹಾಗಾಗಿ ನಾನು ಅದಕ್ಕೆಲ್ಲ ಏನು ಸ್ವೈಪ್ ಮಾಡಲಿಲ್ಲ, ಅದಕ್ಕೆ ನಾನು ಟೋಕನ್ ಏನು ಕಾಯಿನ್ ಏನು ತೊಗೊಳ್ಳಿಲ್ಲ. ಬರೀ ಹೊರಗಡೆ ಒಂದು ಸ್ವಲ್ಪ ಬಲೂನ್ಸ್ ಎಲ್ಲ ಬಾಲ್ಸು ಮತ್ತು ಅದೇನೋ ಸ್ಯಾಂಡ್ ಅಂತ ಇದೆ, ಅದರಲ್ಲೆಲ್ಲ ಆಡೋ ಥರ ಚಿಕ್ಕ ಗೇಮ್ಸ್ ಇತ್ತು. ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅದು ಬಂದು ಹವರ್ಲಿ ಪೇ ಇರುತ್ತೆ, ಹಾಫ್ ಆನ್ ಅವರ್ಗೆ 1 ಪೇ, ಮತ್ತು ಸ್ಯಾಂಡ್ ಗೇಮಿಗೆ ಡಿಫ್ರೆಂಟ್ ಅಮೌಂಟ್, ಈ ಥರ ಡಿಫ್ರೆನ್ಷಿಯೇಟ್ ಮಾಡಿ ಪ್ರೈಸ್ ಹೇಳ್ತಾರೆ. ಅರ್ಧ ಗಂಟೆಗೆ ಒಂಥರ ರೇಟು, 1 ಗಂಟೆಗೆ ಒಂಥರ ರೇಟು, ಆ ಥರ. ನಾವು ಹೊರಟಿದ್ದು ಮೆಟ್ರೋ ಡೈರೆಕ್ಟ್ ಕನೆಕ್ಟಿವಿಟಿ ಇದೆ ಮಂತ್ರಿ ಮಾಲ್ಗೆ. ಸೊ ಹಾಗಾಗಿ ಈ ಮಳೆ ಸೀಸನಲ್ಲಿ ನಾನು ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ, ಇನ್ನು ಹೊರಗೆಲ್ಲಾದರೂ ದೂರ ಹೋದರೆ ಮಳೆ ಯಾಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಹೋದೆ. ಶಾಪಿಂಗ್ ಅಂತ ನಾವೇನೂ ಮಾಡಲಿಲ್ಲ. ನನ್ನ ಮೇನ್ ಇಂಟೆನ್ಷನ್ ಇದ್ದಿದ್ದು ವೈನಿಧಿ ಫುಲ್ ಆವತ್ತಿನ ದಿನ ವೈನಿಧಿಗೆ ಇಟ್ಬಿಡೋಣ ಅನ್ನೋ ಥರ ಇತ್ತು, ಅವಳು ಖುಷಿಯಾಗಿರಲಿ ಅಂತ. ಸೊ ಸುಮ್ಮನೆ ಅವಳನ್ನ ಟ್ರೆಂಡ್ಸ್ಗೆ ಸ್ಟಾಪ್ಸ್ಗೆಲ್ಲ ಕರ್ಕೊಂಡು ಹೋದೆ ಅಷ್ಟೇ. ಬಟ್ ನಾನೇನು ಶಾಪಿಂಗ್ ಮಾಡಲಿಲ್ಲ, ಏನೂ ತೊಗೊಳ್ಳಿಲ್ಲ, ಯಾವಾಗಲೂ ಶಾಪಿಂಗ್ ಇದ್ದೇ ಇರುತ್ತೆ ಅಂತ. ಸೊ ಮಂತ್ರಿ ಮಾಲ್ ನಾನು ತುಂಬ ವರ್ಷದಿಂದ, ಆಲ್ಮೋಸ್ಟ್ ನಾನು ಬೆಂಗಳೂರಿಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಿ. 10 ವರ್ಷ ಆಗಿದೆ ಅಂದ್ಕೊಳ್ಳಿ ನಾನು ಬೆಂಗಳೂರಿಗೆ ಬಂದು. ಅವಾಗಿಂದನೂ ಮಂತ್ರಿ ಸ್ಕ್ವೇರ್ ವಿಸಿಟ್ ಮಾಡ್ತೀನಿ ನಾನು, ಯಾಕಂದರೆ ಅದು ಒಂಥರ ನಾವಿದ್ದಿದ್ದು ರಾಜಾಜಿನಗರಲ್ಲಿ ಅವಾಗೆಲ್ಲ. ಸೊ ಹತ್ತಿರ ಇತ್ತಲ್ವ, ಮತ್ತು ಅದೊಂಥರ ಚೆನ್ನಾಗೂ ಅನಿಸುತ್ತೆ ನನಗೆ ಮಂತ್ರಿ ಸ್ಕ್ವೇರ್. ಸೊ ಹಾಗಾಗಿ ಅಲ್ಲಿಗೆ ವಿಸಿಟ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಹೋಗಿ. ಸೊ ಅವಳನ್ನ ಅಲ್ಲಿ ಬಿಟ್ಟ ತಕ್ಷಣವೇ ಅವಳು ಓಡಾಡ್ಕೊಂಡು ಆಟ ಆಡ್ಕೊಂಡು ಅವಳಿಗೊಂಥರ ಖುಷಿ, ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅನ್ನೋ ಥರ. ಇದೇ ನಾನು ಹೇಳಿದ್ದ ಗೇಮ್ ಸ್ಪಾಟ್. ಇದು ಬಂದು ಫುಲ್ ಲಾಸ್ಟ್ ಫ್ಲೋರಲ್ಲಿದೆ, 4th ಫ್ಲೋರ್ ಅನ್ಕೋತೀನಿ. ನಿಮ್ಮ ಮನೇಲಿ ಯಾರಾದರೂ ಅಂದರೆ ಬಿಲೋ 3 years ಮಕ್ಕಳಿದ್ರೆ ಡೆಫಿನೆಟಾಗಿ ಈ ಗೇಮ್ಸ್ಗೆ ಕರ್ಕೊಂಡು ಹೋಗಿ ಅವ್ರು ಎಂಜಾಯ್ ಮಾಡ್ತಾರೆ. ಇದು ಬಂದು ಒಂದು ಬೇಬಿ ಮತ್ತು ಅಡಲ್ಟ್ ಈ ಥರ ಡಿಫ್ರೆನ್ಷಿಯೇಟ್ ಮಾಡಿ ಇಟ್ಟಿದ್ದಾರೆ ಪ್ರೈಸ್ ಕೂಡ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಗೇಮ್ಸಲ್ಲಿ. ಸ್ವಲ್ಪ ದೊಡ್ಡದು ಆಡೋದಕ್ಕೆ ಹೋದರೆ ಹೆದರ್ಕೋತಾರಲ್ವ, ಆ ಥರ ಎಲ್ಲ ಮಾಡೋದಿಲ್ಲ. ಇದರಲ್ಲಿ ಆರಾಮ್ಸೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಚಿನ್ನ ಚಾರು ಬಾ, ಹತ್ತು
ಹತ್ತು ಬಂಗಾರ. ವೈನಿಧಿ ಏ ಚಿನ್ನಮ್ಮ ಬಾ ಜಾರು ಬಾ ಕಂದ ಬಾ 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 ಜಾರು ಬಾ ಬಾ. ಯೆಸ್ ಕಮ್ ಆನ್ ಯೇ ಬಾ ಬಂಗಾರ ಬಾ 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 ಆರಾಮ್ से ಬಾ ಏನಾಗಲ್ಲ ಬಾ ಆರಾಮ್ से ಬಾ. ಕಾಲ್ ಬಿಡು ಅಲ್ಲ ಬಾ 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 ಚಡ 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 ಕಳ ಹಾಕ ಎಲ್ಲ ಬಂತು ಬಾಲ್ಸು. ಹಾಕು ಒಳಗೆ ಹಾಕ್ಬೇಕಿನ್ನ. ಒಳಗೆ ಹಾಕಂದಮ್ಮ. ಆಯ್ತಾ ಬಾಕು ಇದೇನು ಇಷ್ಟನಾ? ಇದೇನು ತಿರುಗಿಸೋದ ಏನಮ್ಮ? ಅದ್ರ ಹಾಯ್ ಮಾಡು. ಈ ಕಡೆ ಎಸ್ ಯೇ ಗುಡ್ ಗರ್ಲ್. ಆ ಕಡೆಯಿಂದ ಬಾಚಿನ ಇಲ್ಲಿ ಇಲ್ಲಿ ಬಾ ಇಲ್ಲಿ ಇಲ್ಲಿ ಹಿಂಗೆ ಹಿಂಗೆ ಜಾರ್ ಬಾ ಇಲ್ಲಿ. ಕಳ್ಳ ಕೂಚೋ ಜಾರು ಈ ಕಡೆ ಸೈಡ್ ಬಾ. ಜಾರ್ಬೇಕಮ್ಮ ನೀನೇನ. ಪಾಪು ಹುಷಾರು ತುಳಿದು ಎದ್ದೋ ಮಗ್ಳು ಎದ್ದು ನಿಂತ್ಕೋಕಂದ. ಚಿನ್ನ ಪಾಪನ್ ತುಳಿದ್ಬಿಟ್ಟಿದ್ಯಾ ಹುಷಾರು. ನಿಂಚು ಪುಟ್ಟ ಒಂದು ನಿಮಿಷ ಒಂದು 2 minutes ಇರು ಪುಟ್ಟ, ಒಂದು 2 minutes ಇರು. ಅವಳು ಜಂಪ್ ಮಾಡಲಿ. ಮಾಡುವ ಏನಿದೆ ಇವಾಗ ನೀನು ಮಾಡು. ಜಂಪ್ ಜಂಪ್ ಮಾಡಿ ಜಂಪ್ ಜಂಪ್. ಏ ಚಿನ್ನ ಜಂಪ್ ಮಾಡ್ಬೇಕಮ್ಮ. ಬಿದ್ದೋಗ್ತೀಯಾ? ಮಾಡು ಸಾಕಾ? ಚಿನ್ನ ಅವಳು ಆಗ್ಬಿಡ್ಲಿ ಆಮೇಲೆ.
ಚಿನ್ನ ಬಾ ಸಾಕು ವೈನಿದಿ. ನೋ ವೈನಿಧಿ ಬಾಮ್ಮ ಆ ಕಡೆ ಹೋಗೋಣ. ಅಕ್ಕ ಆಡ್ಲಿ ಬಾ. ಬಾ ಚಿನ್ನ. ವೈನಿಧಿ ಚಿನ್ನ ಬಾ ಅಲ್ಲ ಅಕ್ಕ ಆಡ್ಲಿ. ಬಾ ಚಿನ್ನ ಬಾ, ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹೋಗಮ್ಮ. ಇದು ಹಿಂಗೆ ಹೇಳಿ ಇಲ್ಲಿ ಇದು ನಿಂಗೆ ಎಳಿಬೇಕು. ನಾನು ಆ ಕಡೆ ಅಂತ ತಳ್ತೀನಿ. ಇಲ್ಲಿ ಚಿನ್ನ ಮಾಡು. ಹೋಗೋ ಆಟಾಡು. ಆ ಕಡೆ ಹೋಗು. ವಾವ್ ವಾವ್ ಚೆನ್ನಾಗಿದೆ ಚೆನ್ನಾಗಿದೆ. ಸುಮ್ಮನಿರು. ಸಾಂಗ್ ಬರ್ತಾ ಇದೆ. ಸಾಂಗ್ ಹಿಂದೆ ನೋಡು, ಹಿಂದೆ ನೋಡು ಏನಿದೆ ಅಂತ. ಹೋಗು ಚಾರು. ಬಾ ಚಿನ್ನ, ನೀನು ಆಡೋದೇ ಅವಳಿಗೂ ಬೇಕು. ಬಾ 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 ವೈನಿಧಿ ಬಾ. ಚಿನ್ನಿ ಬಾ.
ಡೋಂಟ್ ಪುಷ್. ಎಲ್ಲಿದ್ದಾಳೆ ವೈನಿದಿ ಕಳ್ಳಿ? ಪಾಪು ಪಾಪು ಇದ್ದಾಳೆ. ಮಲ್ಕೋ ಮಲ್ಕೋ, ತಾಚಿ ಮಾಡು, ತಾಚಿ ಮಾಡು. ಹೋಗು ಹೋಗು, ಮತ್ತೆ ಹೋಗಮ್ಮ. ಇದು ಲಾಸ್ಟು, ಆಮೇಲೆ ಹೋಗೋಣ. ಬಾ ಹೋಗೋಣ ಮನೆಗೆ. ಬೇಡ್ವಾ? ಮನೆಗೆ ಹೋಗೋಣ ಬೇಡ್ವಾ? ಇಲ್ಲೇ ಇರ್ತೀಯಾ? ಏನು ಅದೇನದು? ಏನಿಲ್ಲ, ಅದು ನಡಿ ಒಳಗೆ, ಒಳಗೆ ನಡಿ ಚಿನ್ನ. ಏನಾಗಲ್ಲ ಪಾಮ, ಆ ಗೇಮ್ಸ್ ಬಂದಲ್ಲ, ಲೈಫ್ಸ್ ಅಷ್ಟೇ. ವೈನಿಗೆ ಇಲ್ಲಿ ಈ ಥರ ಈ ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ನೋಡ್ಬಿಟ್ಟು ತುಂಬ ಹೆದ್ರ್ಕೊತಿದ್ಲು, ಒಳಗೂ ಬರೋಲ್ಲ ಅಂತ ಇದ್ಲು. ನಾನು ಹಠ ಮಾಡಿ ಏನೂ ಆಗಲ್ಲ ಬಾ ಅಂತ ಗೊಂಬೆ ಎಲ್ಲ ತೋರಿಸಿ ಕರ್ಕೊಂಡು ಹೋಗಿದ್ದು. ಹೋದ್ಮೇಲೆ ಎಲ್ಲ ಅಡ್ಜಸ್ಟ್ ಆಯಿತು. ಅಲ್ಲೂ ಕೂಡ ಆಟ ಆಡಿದ್ಲು. ಅಂದರೆ ನಾನೇನು ಕಾಯಿನ್ಸ್ ಎಲ್ಲ ಇನ್ಸರ್ಟ್ ಮಾಡಿ ಪ್ಲೇ ಮಾಡಿರಲಿಲ್ಲ, ಇಲ್ಲ ಅಂದಿದ್ರೆ ಅವಳು ಹೆದ್ರ್ಕೊತಿದ್ಲು. ಹಾಗೆ ಸುಮ್ಮನೆ ಅದನ್ನೆಲ್ಲ ಟಚ್ ಮಾಡಿ ಫೀಲ್ ಮಾಡಿಕೊಂಡು ಹಾಗೆ ಮಜಾ ಮಾಡ್ಕೊಂಡು ಬಂತು. ಚೆನ್ನಾಗಿ ಆಟ ಆಡಿಸಿ ಆಮೇಲೆ ಅವಳಿಗೇನಾದ್ರು ತಿನ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಟ ಎಲ್ಲ ಆದಮೇಲೆ KFCನಲ್ಲಿ ಸ್ವಲ್ಪ ಅವಳಿಗೆ ಪೀಸೆಲ್ಲ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಪಾಪ್ಕಾರ್ನ್ ಮತ್ತು ಫ್ರೈಸ್ ಆ ಥರ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ಬಿಟ್ಟು ವೀಕೆಂಡ್ ಚೆನ್ನಾಗಿ ಮಜಾ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಅವಳಿಗೂ ಒಂದು ಒಳ್ಳೆ ಚೇಂಜ್ ಸಿಕ್ತಂಗೆ ಆಯಿತು. ಅವತ್ತಿನ ದಿನವೂ ಚೆನ್ನಾಗಾಯಿತು. ತುಂಬ ಮಳೆ ಬರ್ತಿತ್ತು ಹೊರಗಡೆ, ನಾವು ಒಳಗಿದ್ದಿದ್ದರಿಂದ ನಮಗೆ ಗೊತ್ತಾಗಿರಲಿಲ್ಲ. ಹಾಗೆ ಸ್ವಲ್ಪ ಅಡ್ಡಾಡಿಕೊಂಡು ಮಾಲೆಲ್ಲ ಮನೆಗೆ ಬಂದಾಗ ನಾವು ಆಲ್ಮೋಸ್ಟ್ 9 o'clock ಆಗಿತ್ತು. ಯಾಕೋ ಈಗ KFC ತಿನ್ನೋಕ್ಕೆ ಆಗಲ್ಲ, ಮೊದಲು ಎಷ್ಟು ಇಷ್ಟಪಟ್ಟು ತಿಂತಾಯಿದ್ವಿ. ಈಗ ಯಾಕೋ ತಿಂತಾಯಿದ್ರೆ ಒಂಥರ ಅನ್ನಿಸ್ತಾಯಿತ್ತು ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಈ ಥರ ಆಯಿತು ನಮ್ಮ ವೀಕೆಂಡ್. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಬ್ರೇಕ್